ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಾಗಶ್ರೀ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರು ನಮ್ಮ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಮೆಂಬರ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಒಂದು ತುಂಬಾ ಅದ್ಭುತವಾದಂತಹ ತಿಂಡಿ ರೆಸಿಪಿ, ಅಂದರೆ ಈಗ ಬಾಕ್ಸ್ಗೆ ಹಾಕಿ ಕಳಿಸೋದಕ್ಕೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ತುಂಬಾ ಈಸಿ, ಹಾಗೆಯೇ ಇದು ತುಂಬ ಟೇಸ್ಟಿಯಾಗಿ ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಆ ಥರದ್ದು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ನಿಂಗ್ ಕಾಫಿ ಬದಲು ಯಾವುದನ್ನು ತಗೊಳ್ಬಹುದು ಅಂತನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ 2 ಖರ್ಜೂರ ಹಾಕ್ತಾಯಿದ್ದೀನಿ, 1-2 ಬಾದಾಮಿ, ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ, 1-2-3 ಆದರೆ ಸಾಕು, ಹಾಗೆಯೇ ದ್ರಾಕ್ಷಿ. ಇದಿಷ್ಟನ್ನು ಕೂಡ ಹಾಕಿ ನಾನು ಇಡೀ ರಾತ್ರಿ ನೆನೆಸಿಟ್ಕೋತಾ ಇದ್ದೀನಿ. ಬೇಕಾದರೆ ಇದ್ರ ಜೊತೆಗೆ ನೀವು ಬೇರೆ ಅಂಜೂರ ಆಗಿರ್ಬೋದು ಅದನ್ನು ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಂಥದ್ದನ್ನು ಹಾಕ್ಕೊಳ್ಬಹುದಾಗಿರುತ್ತೆ ಡ್ರೈ ಫ್ರೂಟ್ಸ್ನಲ್ಲಿ. ಇದನ್ನೆಲ್ಲನೂ ನಾನು ನೀರು ಸಮೇತ, ಯಾವ ನೀರಿನಲ್ಲಿ ನೆನೆಸಿದ್ನೋ ಆ ನೀರು ಸಮೇತನೇ ನಾನು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಹಾಗೆಯೇ ಇದಕ್ಕೆ ಬಾದಾಮಿದು ಸಿಪ್ಪೆನ ತೆಗಿತಾ ಇದ್ದೀನಿ ನಾನು. ಆ ಕ್ಲಿಪ್ ಮಿಸ್ ಆಗಿದೆ. ಅದು ಸಿಪ್ಪೆನ ತೆಗೆದೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ತಗೊಂಡ್ರೆ ನಾವು ತುಂಬಾ, ಅಂದರೆ ನಮ್ಮ ಸ್ಕಿನ್ಗಾಗಿರ್ಬೋದು, ಕೂದಲಿಗಾಗಿರ್ಬೋದು, ಹಾಗೆಯೇ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಆದರೆ ಇದನ್ನು ಕುಡಿದ ಮೇಲೆ ನಾವು ಸ್ವಲ್ಪ ಅದರ ತಕ್ಕಾಗೆ ಎಕ್ಸಸೈಸಸ್ ಮಾಡಬೇಕಾಗತ್ತೆ, ವಾಕ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದರದ್ದು ಫ್ಯಾಟ್ ಅಂಶ ಏನಿರುತ್ತೋ ಅದು ನಮ್ಮ ಬಾಡಿಯಲ್ಲಿ ಒಂದೇ ಸೈಡಲ್ಲಿ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ತಗೊಳ್ತಾ ಇದ್ದೀರಿ ಅಂದರೆ ಅದಕ್ಕೆ ತಕ್ಕ ಹಾಗೆ ವರ್ಕೌಟ್ ಮಾಡೋದು ಮುಖ್ಯ ಆಗಿರುತ್ತೆ. ಇಲ್ಲಿ ನಾನು ಮೆಂತ್ಯದ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಅದು ಬರೀ ಸೊಪ್ಪನ್ನು ಮಾತ್ರ ನಾವು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅದರದ್ದು ಏನು ಕಡ್ಡಿ ಸ್ಟೆಮ್ಸ್ ಇರುತ್ತೋ ಅದನ್ನು ಜಾಸ್ತಿ ಹಾಕಿದ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಮೆಂತ್ಯದ ಸೊಪ್ಪಲ್ಲಿ. ಮೆಂತ್ಯದ ಸೊಪ್ಪಲ್ಲಿರುವಂತಹ ಒಂದು ತುಂಬ ಒಳ್ಳೆ ಗುಣಗಳಲ್ಲಿ ನಾವು ಇದನ್ನು ಸೇವಿಸಿದ್ರೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಕೂದಲು ಬೆಳೆಯೋದಕ್ಕಾಗಿರ್ಬೋದು, ನಮ್ಮ ಸ್ಕಿನ್ನಲ್ಲಿ ಏನು ಒಂದು ಕಲೆಗಳಿರುತ್ತೋ ಅದೆಲ್ಲ ಸಹ ಹೋಗುತ್ತೆ. ಹಾಗೆಯೇ ಶುಗರ್ ಪೇಷಂಟ್ಸ್ಗೆ ಇದು ತುಂಬಾ ಅಂದರೆ ತುಂಬ ಒಳ್ಳೆಯದು, ಇದನ್ನು ಕಹಿ ಅಂಶ ಸೇರೋದ್ರಿಂದ. ಆದರೆ ಇದನ್ನು ಮೆಂತ್ಯದ ಬಾತ್ ಮಾಡ್ಕೊಂಡು ತಿನ್ನೋದ್ರಿಂದ ಕಹಿ ಅಂಶ ಸ್ವಲ್ಪನೂ ಕೂಡ ನಮಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ ನಾನು. ಈಗ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಪಲಾವ್ ಆರ್ ಬಾತ್, ಮೆಂತ್ಯದ ಬಾತ್ ಅಥವಾ ಪಲಾವ್ ಯಾವುದೇ ಆದ್ರೂ ನಾವು ರುಬ್ಕೊಳ್ಬೇಕಾಗತ್ತೆ ಮಸಾಲೆನ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದಿಷ್ಟುದ ಚಕ್ಕೆ, ಹಾಗೆಯೇ 1-2 ಲವಂಗ, ಹಾಗೆಯೇ ಕಾಳುಮೆಣಸು 1-4 ಇಷ್ಟನ್ನು ಹಾಕ್ತಾಯಿದ್ದೀನಿ ಇವಾಗ. ಅದರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಫ್ರೆಶ್ಶಾಗಿ ತುರಿದಿದ್ದಾದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮುಂಚೆನೇ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ಎಷ್ಟು ಬೇಕಾಗುತ್ತೋ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಇಲ್ಲಿ ನಾನು 5 ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈಗ 3 ಜನಕ್ಕೆ ಮಾಡ್ತಾಯಿದ್ದೀನಿ, 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ, ಫ್ರೆಶ್ ಆಗಿರೋದು. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈ ಹಂತದಲ್ಲಿ ಹಾಕ್ಕೊಂಡು ರುಬ್ಕೋಬಹುದಾಗಿರುತ್ತೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಈಗ ರುಬ್ಬುವಾಗ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಒಗ್ಗರಣೆ ಟೈಮಲ್ಲಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಆವಾಗ ಬೇಕಾದರೂ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ, ರುಬ್ಬಿಟ್ಕೊಳ್ಬೇಕಾಗುತ್ತೆ. ಈ ಥರದ್ರಲ್ಲಿ ತರಿ ಇರೋದಕ್ಕಿಂತ ಫೈನ್ ಪೇಸ್ಟ್ ಆಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ತುಂಬಾ ದೇಹಕ್ಕೆ ಒಳ್ಳೆಯದು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಮೆಂತ್ಯನ ಹಿಂದಿನ ದಿನ ನೆನೆಸಿ ತಲೆಗೆ ಮಾರನೇ ದಿನಕ್ಕೆ ರುಬ್ಬಿ ಹಚ್ಕೊಳ್ಳೋದ್ರಿಂದ ನಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಈ ಥರದ್ರಲ್ಲಿ ಮೆಂತ್ಯದ್ದು ಸೊಪ್ಪನ್ನೇ ನಾವು ತೊಗೊಳ್ಳೋದ್ರಿಂದ ಇನ್ನೂ ತುಂಬಾ ನಮಗೆ ಬೆನಿಫಿಟ್ಸ್ ಇರುತ್ತೆ ಹೆಲ್ತ್ಲಿ. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳೋದು ಉಪಯೋಗ ಅಂತ ಹೇಳ್ಕೊತೀನಿ. ಇಲ್ಲಿ ಸ್ವಲ್ಪ ಚಕ್ಕೆನ ಹಾಕಿಬಿಟ್ಟು, ಹಾಗೆಯೇ ಈರುಳ್ಳಿನ ನಾನು ಇಲ್ಲಿ ಬಿಡಿಸಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ.
ಈರುಳ್ಳಿ ತುಂಬಾ ಒಗ್ಗರಣೆಲೇ ಬೇಯಬೇಕು ಅನ್ನೋವಂಥ ಅಗತ್ಯ ಏನೂ ಇರೋದಿಲ್ಲ. ಅದರ ಬದಲಾಗಿ ನೀವು ಒಂದು ಅರ್ಧ ಪರ್ಸೆಂಟ್ ಅಂದರೆ 50% ನೀವು ಈರುಳ್ಳಿ ಬೆಂದಿದೆ ಅಂತ ಹೇಳಿದ್ರೆ ಆ ತಕ್ಷಣವೇ ನೀವು ಸೊಪ್ಪನ್ನು ಹಾಕ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಬಾಡಿದೆ ಅಂತ ಹೇಳಿದ ತಕ್ಷಣವೇ ನಾನು ಸೊಪ್ಪನ್ನು ಹಾಕ್ಕೊಳ್ತೀನಿ. ಇದು ತುಪ್ಪದಲ್ಲಿ ಹುರಿಯೋದ್ರಿಂದ, ತುಪ್ಪ ಒಂದು ಸ್ವಲ್ಪ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ಇಲ್ಲ ನಾರ್ಮಲಾಗಿ ಬೇಕಾದರೆ ನೀವು ಬರೀ ಎಣ್ಣೆಲಿ ಬೇಕಾದರೂ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಮೆಂತ್ಯದ ಸೊಪ್ಪನ್ನು ನಾನು ಇವಾಗ ಈರುಳ್ಳಿ ಒಂದು 50%ನಷ್ಟು ಆಗಿದೆ ಅಂತ ಹೇಳಿದ ತಕ್ಷಣವೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಲೇ ನಾವು ಬಾಡಿಸ್ಕೊಳ್ಬೇಕು. ಎಣ್ಣೆಲಿ ಬಾಡಿಸೋದ್ರಿಂದನೇ ಅರ್ಧ ಕಹಿ ಅಂಶ ಹೊರ್ಟೋಗ್ಬಿಡುತ್ತೆ. ಇದು ಸೊಪ್ಪು ಯಾವುದೇ ರೀತಿ ಕಹಿ ಅಂಶ ಬರಬಾರ್ದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಅಂದರೆ ಇವಾಗ ಫ್ರೈ ಮಾಡೋ ಸಮಯದಲ್ಲೇ ತಕ್ಷಣವೇ ಹಾಕ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಮೆಂತ್ಯದ ಬಾತು ಅಥವಾ ಮೆಂತ್ಯದ ಸೊಪ್ಪು ಯಾವುದೂ ನಿಮಗೆ ಕಹಿ ಬರೋದಿಲ್ಲ. ನೀಟಾಗಿ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ಇದನ್ನು ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವು ಹಾಕಿದ ತಕ್ಷಣ ಮೆಂತ್ಯದ ಸೊಪ್ಪನ್ನು ಒಗ್ಗರಣೆಗೆ ಹಾಕಿದ ತಕ್ಷಣವೇ ಆ ತಕ್ಷಣದಲ್ಲೇ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಕಹಿ ಅಂಶ ನಿಮ್ಮ ನಾಲಿಗೆಗೆ ಹೊಡೆಯೋದಿಲ್ಲ. ಇದನ್ನು ಚೆನ್ನಾಗಿ ಒಂದು 3ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಫ್ರೈ ಮಾಡೋದ್ರಲ್ಲೇ ಅದು ಅರ್ಧ ಬೆಂದಿರುತ್ತೆ ಸೊಪ್ಪು. ಇಂಥ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರೋಂತಹ ಮಿಕ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರುಬ್ಬಿಟ್ಕೊಂಡಿರೋ ಮಿಕ್ಸಲ್ಲಿ ಎಲ್ಲ ಹಸಿನೇ ಹಾಕ್ಕೊಂಡಿರೋದ್ರಿಂದ ನಾವು ಇದನ್ನು ಕೂಡ ತುಂಬ ಚೆನ್ನಾಗಿ ಅರೋಮಾ ಬರೋವರೆಗೂ ಕೂಡ ನೀವು ಚೆನ್ನಾಗೇ ಅದನ್ನು ಬಾಡಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲೇ. ಯಾಕೆ ಅಂತ ಹೇಳಿದ್ರೆ ಈ ಹಸಿಮೆಣಸಿನ್ಕಾಯಿ ಹಾಗೆ ಹಾಕಿರೋದ್ರಿಂದ, ಯಾವುದೇ ರೀತಿ ಫ್ರೈ ಮಾಡಿ ಹಾಕದೆ ಹಾಗೆ ಹಾಕಿರೋದ್ರಿಂದ ಅದರದ್ದು ಘಾಟಂಶ ಹಾಗೇ ಇರುತ್ತೆ. ಪುದೀನನೂ ಸ್ವಲ್ಪ ಘಾಟಿರುತ್ತೆ. ಇದೆಲ್ಲ ಘಾಟಂಶ ಹೋಗಬೇಕು ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಅರೋಮಾ ಬರುತ್ತೆ. ಈ ಟೈಮಲ್ಲಿ ಮೆಂತ್ಯದ ಸೊಪ್ಪು ಮತ್ತು ಖಾರ ಎಲ್ಲ ಬೇಯುವಂಥ ಸಮಯದಲ್ಲಿ ತುಂಬ ಒಳ್ಳೆ ಘಮ ಬರ್ತಾ ಇರುತ್ತೆ. ಈ ಸಮಯದಲ್ಲೇ ನಾನು ಸ್ವಲ್ಪ ಫ್ರೋಝನ್ ಬಟಾಣಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾಮೂಲಿ ಗಟ್ಟಿ ಬಟಾಣಿನೇ ಏನಾದ್ರು ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಅದನ್ನು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಂಡು ಅದನ್ನು ಹಾಗೆ ಕೂಡ ಹಾಕ್ಕೊಳ್ಬೋದು. ಅಂದರೆ ನೆನೆಸಿಟ್ಟಿರುವಂಥ ಬಟಾಣಿನ ಹಾಗೆ ಹಾಕ್ಬೋದು. ಯಾಕೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ನಾವು ಎಲ್ಲನೂ ಹಾಕಿ ಕೂಗಿಸೋದ್ರಿಂದ ಅದು ಬೆಂದು ಹೋಗುತ್ತೆ, ಯೋಚನೆ ಇರೋದಿಲ್ಲ. ಅದಕ್ಕೆ ಇವಾಗ ನಾನು ಇಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿರೋದ್ರಿಂದ ಹಾಗೇ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಅಂದರೆ ಈ ಒಂದು ಮಸಾಲ ಏನಿದೆಯೋ ಅದ್ರ ಜೊತೆಗೆ ಬೆರೆಯೋ ರೀತಿಯಲ್ಲಿ ನಾನು ಒಳ್ಳೆ ಘಮ ಬರೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬಾಡಿಸ್ಕೊಂಡು ಹಾಗೆಯೇ ಸ್ವಲ್ಪ ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಯಾವುದೇ ರೀತಿಯಂಥ ಎಕ್ಸ್ಟ್ರಾ ತರಕಾರಿಗಳ ಅಗತ್ಯ ಇರೋದಿಲ್ಲ. ಈಸಿಯಾಗಿ ಟಕ್ ಅಂತ ಮಾಡಿಬಿಡ್ಬೋದು. ಬೇಕಾದರೆ ಮೆಂತ್ಯದ ಸೊಪ್ಪನ್ನು ಬೇಕಾದರೆ ಹಿಂದಿನ ದಿನ ಬಿಡಿಸಿಟ್ಕೊಂಡ್ಬಿಟ್ಟಿದ್ರೆ ಇನ್ನೂ ಕೆಲಸ ತುಂಬಾ ಈಸಿ ಆಗಿಬಿಡುತ್ತೆ. ಆ ಥರದ್ರಲ್ಲಿ ಏನು ಎಕ್ಸ್ಟ್ರಾ ಯಾವುದೇ ತರಕಾರಿಗಳ ಅಗತ್ಯನೂ ಇರೋದಿಲ್ಲ. ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಒಳ್ಳೆಯಂಥ ಡಿಶ್ ಆಗಿರುತ್ತೆ. ಈಗ ಟೊಮೊಟೊ ಬಾಡೋವಂಥ ಸಮಯದಲ್ಲಿ ನಾನು ಅಕ್ಕಿ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನಾನು ಇವಾಗ ತೊಳ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ನೆನೆಸಿಟ್ಟಿರೋದು ಆ ಥರದ್ರಲ್ಲಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಇದು ಬಾಡುವಂಥ ಸಮಯದಲ್ಲಿ ನಾನು ತೊಳೆದ್ಬಿಟ್ಟು ಅಕ್ಕಿನ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ತೊಳೆದಿರೋಂಥ ಅಕ್ಕಿನ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ ಮಸಾಲಾಗೆ. ಯಾಕೆ ನಾನು ಮಸಾಲಾಗೆ ನೀರು ಹಾಕೋದಕ್ಕಿಂತ ಮುಂಚೆನೇ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಮಸಾಲ ಅಕ್ಕಿಗೆ ಚೆನ್ನಾಗಿ ಕೋಟ್ ಆದರೆ, ಒಂದು ಸರಿ ಕೋಟ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ಮಸಾಲೆ ಎಲ್ಲನೂ ಹೀರ್ಕೊಳ್ಳುತ್ತೆ ಅಕ್ಕಿ ಒಳಗಡೆಗೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ನೀರು ಹಾಕೋದಕ್ಕಿಂತ ಮುಂಚೆನೇ ಇಲ್ಲಿ ನಾನು 3 ಜನಕ್ಕೆ ಆಗೋ ರೀತಿಲಿ ಅಂದರೆ 1 ಪಾವ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಅನುಕೂಲ. ನೀರು ಅಷ್ಟೇ, ನೀರನ್ನು ಕೂಡ ನೀವು ಮಾಮೂಲಿಯಾಗಿ ನೀವು ಅನ್ನ ಮಾಡ್ಕೊಳ್ಳೋದಕ್ಕೆ ಹೇಗೆ ಮಾಡ್ತೀರೋ ಅದಕ್ಕಿಂತ ಒಂಚೂರೇ ಸ್ವಲ್ಪ ನೀರನ್ನ ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಅಕ್ಕಿ ಹಾಕಿ ಚೆನ್ನಾಗಿ ಈ ಮಸಾಲ ಜೊತೆಗೆ ಮಿಕ್ಸ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಈ ಅಕ್ಕಿ ಹಾಕಿದ್ಮೇಲೂ ಕೂಡ ಮಸಾಲ ಜೊತೆಗೆ ಮಿಕ್ಸ್ ಮಾಡುವಾಗ ಒಳ್ಳೆ ಅರೋಮಾ ಬರ್ತಾ ಇರುತ್ತೆ. ದೇಹಕ್ಕೂ ಒಳ್ಳೆಯದು, ತುಂಬಾ ಒಳ್ಳೆ ಒಂದು ಬೆನಿಫಿಟ್ಸ್ ಇರುವಂಥದ್ದು. ಶುಗರ್ ಅವ್ರಿಗಂತೂ ತುಂಬಾ ಒಳ್ಳೆಯದು.
ಆ ಥರದ್ರಲ್ಲಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗಳ್ಗೂ ಅಂತ ಭಾವಿಸ್ತೀನಿ. ನಮ್ಮನೇಲಂತೂ ಇದನ್ನು ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಈಗ ನಾನು ನೀರು ಎಷ್ಟು ಅಗತ್ಯ ಇದೆಯೋ ಅಷ್ಟು ಅಗತ್ಯ ಇರುವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಗೆಯೇ ಸೊಪ್ಪು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಉಪ್ಪನ್ನು ನಾವು ಮುಂಚೆನೇ ಹಾಕಿರ್ತೀವಿ. ಯಾವಾಗ ಅಂದರೆ ಮೆಂತ್ಯದ ಸೊಪ್ಪು ಹಾಕಿರ್ತೀವಲ್ಲ, ಆ ಸಮಯದಲ್ಲೇ ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಉಪ್ಪು. ಅದರಿಂದ ನೀವು ಈ ಸಮಯದಲ್ಲಿ ಅಂದರೆ ಒಂದು 4 ಕುದಿ ಬಂದ ಮೇಲೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಬಿಟ್ರೆ ಮುಂಚೆ ಹಾಕಿರೋದ್ರಿಂದ ತುಂಬ ಉಪ್ಪು ಥರ ಫೀಲ್ ಆಗೋಗುತ್ತೆ. ಅದಕ್ಕೆ ನೀವು ನೋಡಿಕೊಂಡು ಎಷ್ಟು ಹದ ಬೇಕೋ ಉಪ್ಪು ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಿ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಕುದಿ ಬಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನೀರು ಕುದಿಯೋದಕ್ಕಿಂತ ಮುಂಚೆನೇ ಲಿಡ್ ಕ್ಲೋಸ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಅಷ್ಟು ಅನ್ನ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇರೋದಿಲ್ಲ. ಅದ್ರ ಬದಲು ಈ ಥರ ಒಳ್ಳೆ ಕುದಿ ಬಂದ ಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಅಥವಾ ನೀವು 1 ವಿಷಿಲ್ ಸಾಕಾಗುತ್ತೆ ಅಂತ ಹೇಳಿದ್ರೆ 1 ವಿಷಿಲ್, 1 ಅಥವಾ 2 ವಿಷಲ್ ಹಾಕಿದ್ರೆ ಸಾಕು. 3 ವಿಷಲ್ ಹಾಕೋದೇ ಬೇಕಾಗಿರಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಒಳ್ಳೆ ಅರೋಮಾ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆ ಹಾಕೋದಕ್ಕಂತೂ ಒಳ್ಳೆ ರೆಸಿಪಿ ಇದು. ಹಾಗೆಯೇ ಈಸಿಯಾಗಿ ಕೂಡ ಆಗೋಗುತ್ತೆ. ಒಂದು 20 ಮಿನಿಟ್ಸ್ಲೆಲ್ಲ ಮಾಡಿ ಮುಗಿಸ್ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನಾನು ಇದನ್ನು ತೆಗೆದ್ಮೇಲೆ ಲಿಡ್ನ ನಿಧಾನವಾಗಿ ಎಲ್ಲನೂ ಕೂಡ ಎಲ್ಲ ಮಸಾಲ ಎಲ್ಲನೂ ಕೂಡ ಒಂದು ಸತಿ ಒಳ್ಳೆ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಧಾನಕ್ಕೆ ಮಾಡೋದ್ರಿಂದ ಅನ್ನನೂ ಕೂಡ ಬ್ರೇಕ್ ಆಗೋದಿಲ್ಲ. ನಾನಿಲ್ಲಿ ನಾರ್ಮಲ್ ಅನ್ನ ಮಾಡೋದಕ್ಕೆ ಯಾವ ಅಕ್ಕಿನ ಯೂಸ್ ಮಾಡ್ತೀನೋ ಅದೇ ಅಕ್ಕಿನ ಯೂಸ್ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಏನಾದ್ರು ಈ ಥರ ಪಲಾವ್ ಬಾತ್ಗಳನ್ನು ನಿಮಗೆ ಇದರಲ್ಲಿ ಮಾಡೋದಕ್ಕೆ ಅಂದರೆ ವಿಷಲ್ ಹಾಕಿ ಕೂಗಿಸಿ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಹಾಗೇ ಕೂಡ ಈಗ ನೀವು ಬಿಸಿಬೇಳೆ ಬಾತೆಲ್ಲ ಹೇಗೆ ಹೊರಗಡೆನೇ ಮಾಡ್ತೀರೋ ಅದೇ ರೀತಿಯಾಗಿ ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಟೇಸ್ಟಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮೆಂತ್ಯದ್ದು ಕಹಿ ಅಂಶ ಒಂದು ಚೂರು ಕೂಡ ಇರಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.